ಇದೀಗ ಒಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ. ಸಿಎಂ ಲಿಂಗಪ್ಪನವರು ರಿಯಾಕ್ಷನ್ ಕೊಟ್ಟಿದ್ದಾರೆ. ತಮ್ಮ ಮಗನ ಒಂದು ಈಗ ಡಿಸಿಷನ್ ಬಗ್ಗೆ ಅವರ ರಿಯಾಕ್ಷನ್ ಈಗ ಬಂದಿರೋದು. ನನ್ನ ಮಗನ ನಡವಳಿಕೆ ಅಸಹ್ಯ ತರಿಸಿದೆ ಅಂತ ಹೇಳಿದ್ದಾರೆ. ಬಿಜೆಪಿಯ ನಿಜ ಬಣ್ಣ ಅವನಿಗೆ ಈಗ ಗೊತ್ತಾಗಿದೆ ಅಂತ ಸಿಎಂ ಲಿಂಗಪ್ಪನವರು ಇದೀಗ ಚಂದ್ರಶೇಖರ್ ಅವರ ಒಂದು ನಡೆಯ ಬಗ್ಗೆ ಅವರ ರಿಯಾಕ್ಷನ್ ಅನ್ನು ಕೊಟ್ಟಿರೋದು. MLC ಲಿಂಗಪ್ಪನವರು ಕಾಂಗ್ರೆಸ್ನ ಹಿರಿಯ ನಾಯಕ ಸಿಎಂ ಲಿಂಗಪ್ಪ ಅವರು ಕೊಟ್ಟಿರುವಂತಹ ರಿಯಾಕ್ಷನ್. ಬಿಜೆಪಿ ನಾಯಕರ ಬಗ್ಗೆ ನಾನು ಮೊದಲೇ ಹೇಳಿದ್ದೆ, ಆದ್ರೆ ನನ್ನ ಮಗ ನನ್ನ ಮಾತನ್ನ ಕೇಳಲೇ ಇಲ್ಲ ಅಂತ ಇದೀಗ ಲಿಂಗಪ್ಪ ಅವರು ರಿಯಾಕ್ಷನ್ ಕೊಟ್ಟಿದ್ದಾರೆ. ತನ್ನ ಮಗ ಚಂದ್ರಶೇಖರ್ ಅವರು ಹೋದಾಗ ತಮ್ಮ ಮಗನ ಬಗ್ಗೆ ಅವ್ರು ಹೇಳಿರೋದು, ಅವರು ಯಾವ ರೀತಿಯಾಗಿ ಬಳಸ್ಕೊಳ್ತಾರೆ, ಅವರು ಕರಿಬೇವಿನ ಸೊಪ್ಪಿನ ರೀತಿ ಬಳಸ್ಕೊಳ್ತಾರೆ ಅಂತ ಹೇಳಿದ್ರು. ಬಿಜೆಪಿ ನಾಯಕರ ಬಗ್ಗೆ ನಾನು ಮೊದಲೇ ಒಂದು ಎಚ್ಚರಿಕೆಯನ್ನ ಕೊಟ್ಟಿದ್ದೆ, ಆದ್ರೆ ನನ್ನ ಮಗ ನನ್ನ ಮಾತನ್ನ ಕೇಳಲೇ ಇಲ್ಲ. ಇದು ಸಿಎಂ ಲಿಂಗಪ್ಪ ಅವರು. ಚಂದ್ರಶೇಖರ್ ಏನೀಗ ವಾಪಸ್ ಕಾಂಗ್ರೆಸ್ಗೆ ಬಂದಿದ್ದಾರೆ. ಅವರ ತಂದೆ ಹಿರಿಯ ನಾಯಕರು, ಕಾಂಗ್ರೆಸ್ನ ಹಿರಿಯ ನಾಯಕರು ಸಿಎಂ ಲಿಂಗಪ್ಪ, ಪರಿಷತ್ ಸದಸ್ಯರು ಕೂಡ ಹೌದು. ಅವರು ಈ ಒಂದು ಮಾತನ್ನು ಹೇಳಿದ್ದಾರೆ. ಬಿಜೆಪಿಯ ನಿಜ ಬಣ್ಣ ಈಗ ಬಯಲಾಗಿದೆ. ಬಿಜೆಪಿ ನಾಯಕರ ವರ್ತನೆ ಹೇಗಿರುತ್ತೆ, ಯಾವ ರೀತಿ ಯಾವ ಟೈಮ್ನಲ್ಲಿ ಹೇಗೆ ಬಳಸ್ಕೊಳ್ತಾರೆ, ಅದನ್ನ ನಾನು ಬಹಳ ಸ್ಪಷ್ಟವಾಗಿ ನನ್ನ ಪುತ್ರನಿಗೆ ಹೇಳಿದ್ದೆ, ಆದ್ರೆ ಅವನು ಅರ್ಥ ಮಾಡ್ಕೊಳ್ಳಿಲ್ಲ. ಈಗಾದ್ರೂ ಅವನಿಗೆ ಜ್ಞಾನೋದಯ ಆಗಿದೆಯಲ್ಲ ಅಂತ ಅವರು ಹೇಳ್ತಾ ಇದ್ದಾರೆ. ಅವರು ಕರಿಬೇವಿನ ಸೊಪ್ಪಿನ ಹಾಗೆ ನಮ್ಮನ್ನ ಬಳಸ್ಕೊಳ್ತಾರೆ, ಹಿಂಡಿ ಹಿಪ್ಪೆ ಮಾಡ್ತಾರೆ. ಅವ್ರಿಗೆ ಅವಶ್ಯಕತೆ ಬೇಕಾಗಿದ್ದಾಗ ಮಾತ್ರ ಅವರು ನಮ್ಮನ್ನ ನೆನೆಸ್ಕೊಳ್ತಾರೆ ಅನ್ನೋ ರೀತಿಯಾಗಿ ನನ್ನ ಮಗನ ನಡವಳಿಕೆ ಅಸಹ್ಯ ತರಿಸಿದೆ. ಬಿಜೆಪಿಯ ನಿಜ ಬಣ್ಣ ಈಗ ಗೊತ್ತಾಗಿದೆ ಅಂತ ಚಂದ್ರಶೇಖರ್ ಅವರು ಬಿಜೆಪಿಗೆ ಸೇರ್ಪಡೆ ಆಗ್ತಾರೆ ಅಂತ ಹೇಳಿದಾಗ ಅವರ ರಿಯಾಕ್ಷನ್ ಅನ್ನ ಕೇಳಿದ್ವಿ. ಆಗ ಅವ್ರು ಹೇಳಿದ್ರು, ನನ್ನ ಮಗನ ನಿರ್ಧಾರದ ಬಗ್ಗೆ ನಾನು ಪ್ರಶ್ನೆ ಮಾಡಲ್ಲ, ಅವನಿಗೆ ಬಿಟ್ಟದ್ದು ಅಂತ. ಆದ್ರೆ ಈಗ ವಾಪಸ್ ಬಂದ ನಂತರ ನಾನು ನನ್ನ ಮಗನಿಗೆ ಈ ರೀತಿಯಾಗಿ ಹೇಳಿದ್ದೆ, ನನ್ನ ಮಾತು ಆತ ಕೇಳಲೇ ಇಲ್ಲ, ಅವರು ಕರಿಬೇವಿನ ಸೊಪ್ಪಿನ ಹಾಗೆ ಬಳಸ್ತಾರೆ ಅಂತ ನಾನು ಮುಂಚೆನೆ ಹೇಳಿದ್ದೆ. ಈಗ ನನ್ನ ಮಗನಿಗೆ ಬುದ್ಧಿ ಬಂದಿದೆ, ಬಿಜೆಪಿಯ ನಿಜ ಬಣ್ಣ ಗೊತ್ತಾಗಿದೆ ಅಂತ ತಂದೆ ಸಿಎಂ ಲಿಂಗಪ್ಪ ಈಗ ಚಂದ್ರಶೇಖರ್ ಅವರ ಒಂದು ನಿರ್ಧಾರದ ಬಗ್ಗೆ ಅಸಹ್ಯ ತರಿಸಿದೆ ನನಗೆ ಈ ಒಂದು ನಡವಳಿಕೆ, ಬಿಜೆಪಿಯ ನಿಜ ಬಣ್ಣ ಅವನಿಗೆ ಈಗ ಅರಿವಾಗಿದೆ ಅಂತ ಈಗ ಸಿಎಂ ಲಿಂಗಪ್ಪ ಅವರು ಈಗ ಹೇಳಿದ್ದಾರೆ. ಆ ಮೂಲಕ ಅವರು ಆರಂಭದಲ್ಲಿ ಚಂದ್ರಶೇಖರ್ ಅವರು ಪಕ್ಷವನ್ನು ಬಿಟ್ಟು ಕಾಂಗ್ರೆಸ್ ಅನ್ನ ಬಿಟ್ಟು ಹೋಗ್ಬೇಕಾದ್ರೆ ಒಂದ್ ರೀತಿಯಾಗಿ ಮಗನ ನಿರ್ಧಾರ ಬಗ್ಗೆ ನಾನು ಪ್ರಶ್ನೆ ಮಾಡ್ಲಿಕ್ಕೆ ಹೋಗಲ್ಲ ಅಷ್ಟು ಅಂತ ಹೇಳಿದ್ರು. ಅವ್ರಿಗೆ ಇಷ್ಟ ಇರಲಿಲ್ಲ ಅಂತ ಕಾಣಿಸುತ್ತೆ ಆಗ್ಲೇ. ಆದ್ರೆ ಈಗ ವಾಪಸ್ ಬಂದ ನಂತರ ಇದರ ಬಗ್ಗೆ ಹೇಳಿದ್ದಾರೆ. ನಾನು ಮುಂಚೆಯೇ ಬಿಜೆಪಿ ನಾಯಕರು ಯಾವ ರೀತಿ ಅವರ ವರ್ತನೆ ಇದೆ, ಹೇಗೆ ಬಳಸ್ಕೊಳ್ತಾರೆ, ಅದೆಲ್ಲವನ್ನು ಕೂಡ ನಾನು ಬಹಳ ಸ್ಪಷ್ಟವಾಗಿ ಹೇಳಿದ್ದೆ. ಆದ್ರೆ ಆಗ ಆತನಿಗೆ ನನ್ನ ಮಾತು ಅರ್ಥ ಆಗ್ಲಿಲ್ಲ. ಈಗ 18 ದಿನಗಳ ನಂತರ ಗೊತ್ತಾಗಿದೆ ಅಂತ ಹೇಳಿದ್ದಾರೆ. ನನ್ನ ರಿಯಾಕ್ಷನ್ ಇಲ್ಲ ಸ್ವಾಮಿ. ಅಲ್ಲ ಸರ್, ನೀವು ಯಾಕೆಂದ್ರೆ ಅವನು ಬಿಜೆಪಿ ಹೋಗೋದಕ್ಕೆ ನನ್ಗೆ ಇಷ್ಟ ಇರ್ಲಿಲ್ಲ. ನನ್ಗೆ ಇಷ್ಟ ಇಲ್ದೆ ಹೋಗಿದ್ದ. ಈ ಸತಿ ನಾಡಿದ್ದು ವೋಟಿಂಗ್ ಇದೆ, ಇವತ್ತು ಅವನು ಸೋಲನ್ನು ಒಪ್ಕೊಂಡು ಕಾಂಗ್ರೆಸ್ ಬರ್ತೀನಿ ಅಂತಂದ್ರೆ ಇದಕ್ಕಿನ್ನ ಹೀನಾಯವಾದಂತ ಒಂದು ನಿಲುವು ಇನ್ನೊಂದಿಲ್ಲ. ತುಂಬಾ ಹೀನಾಯವಾದ ನಿಲುವುದು ರಾಜಕೀಯದಲ್ಲಿ ಇದು ಆಗ್ಬಾರ್ದು. ಅಂದ್ರೆ ಸರ್, ಅವರು ಬಿಜೆಪಿ ನಾಯಕರನ್ನ ನಂಬಿ ಎಲ್ಲೋ ಒಂದ್ ಕಡೆ ಎಳ್ಬೋದ್ರ ಅಂತ ಸರ್. ಅದೇ ನಮಗ್ ಗೊತ್ತಿಲ್ಲ, ಅದು ಅವ್ರಿಗೂ ಗೊತ್ತಷ್ಟೇ. ಅಲ್ಲ, ಈ ಬಗ್ಗೆ ನಿಮ್ ಜೊತೆಗೆ ಏನಾದ್ರು ಮಾತನಾಡಿದ್ರ ಸರ್? ನಾನು ಯಾರು ಸಪೋರ್ಟ್ ಮಾಡ್ತಾ ಇಲ್ಲ ಇಲ್ಲಿ, ನಾನು ನೋಡಿ ನನ್ನ ಮನೆಯಲ್ಲಿ ನೀವು ನಂಬಲೇಬೇಕು ಈ ಮಾತಾ. ಸರ್, ಅವನು ನನ್ನ ಕಡೆ ಮಾತು ಯಾವ್ದು ಅಂದ್ರೆ, ಆಯ್ತು ಅಪ್ಪಾಜಿ ನಾನು ಕಾಂಗ್ರೆಸ್ ಬಿಡಲ್ಲ, ನಿಮ್ ಜೊತೆಲೆ ಇರ್ತೀನಿ ಅಂತ ಹೇಳೋದದ್ದು ಅವನು. ಅದೇ ನನ್ನ ಕಡೆ ಮಾತು. ಮತ್ತೆ ಇವತ್ತು ತನಕ ನಾನು ಮಾತಾಡಿಲ್ಲ ಸರ್. ಇವಾಗ ಅವ್ರು ಮತ್ತೆ ಮರಳಿ ಪಕ್ಷಕ್ಕೆ ಬಂದಿದ್ದಾರೆ, ನಿಮ್ಗೆ ಸ್ವಾಗತ ಇದೆಯಾ ಸರ್? ನಿಮ್ಗೊಂದು ನಿರಾಕರಣೆ ಇಲ್ಲ, ಸ್ವಾಗತನೂ ಇಲ್ಲ. ಒಟ್ಟಾರೆ ನಿಮ್ಗೆ ಏನ್ ಅನಿಸ್ತಾ ಇದೆ ಸರ್? ಈ ಮೂಮೆಂಟ್ಗೆ ಏನ್ ಅನಿಸ್ತಾ ಇದೆ ನಿಮ್ಗೆ?